ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯೋ ಸ್ಥಿತಿಲಯೋ ನೇತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ವೇದವ್ಯಾಸರು ತಮ್ಮ ಶಿಷ್ಯನಾದ ಜೈಮಿನಿಗೆ ಸಾಮವೇದವನ್ನು ಉಪದೇಶಿಸಿರೆಂದು ಕೇಳಿದ್ದಿರಷ್ಟೇ. ಸೌನಕಾದಿ ಮಹರ್ಷಿಗಳೇ, ಅದರ ವಿಭಾಗವು ಹೇಗೆ ಆಯಿತೆಂಬುದನ್ನು ಹೇಳುತ್ತೇನೆ ಕೇಳಿರಿ. ಜೈಮಿನಿಗೆ ಸುಮಂತು ಎಂಬ ಪುತ್ರನಿದ್ದನು. ಈ ಸುಮಂತನಿಗೆ ಸುತನ್ವ ಎಂಬ ಮಗನಾದನು. ಜೈಮಿನಿ ಮಹರ್ಷಿಯು ಸಾಮವೇದ ಸಂಹಿತೆಯನ್ನು ಎರಡಾಗಿ ವಿಭಾಗಿಸಿ ಒಂದು ಭಾಗವನ್ನು ಮಗನಾದ ಸುಮಂತುವಿಗೂ ಇನ್ನೊಂದು ಭಾಗವನ್ನು ಮೊಮ್ಮಗನಾದ ಸುತನ್ವನಿಗೂ ಉಪದೇಶಿಸಿದನು. ಮಹರ್ಷಿ ಜೈಮಿನಿಗೆ ಅನೇಕ ಮಂದಿ ಶಿಷ್ಯರಿದ್ದು ಅವರಲ್ಲಿ ಸುಕರ್ಮನೆಂಬುವನು ಮಹಾಪ್ರಭಾವಶಾಲಿಯಾಗಿದ್ದನು. ಆತನು ಸಾಮವೇದ ಮಹಾವೃಕ್ಷದಿಂದ ಸಾವಿರಾರು ಶಾಖಾ ಭೇದಗಳನ್ನು ಕಲ್ಪಿಸಿದನು. ಈ ಸುಕರ್ಮ ಶಿಷ್ಯರಾದ ಹಿರಣ್ಯನಾಭ, ಪೌಷ್ಟಿಂಜನೆಂಬಿಬ್ಬರು ಶಿಷ್ಯರು ಆ ಶಾಖಾ ಭೇದಗಳಲ್ಲಿ ಕೆಲವನ್ನು ಅಭ್ಯಾಸ ಮಾಡಿದರು. ಬ್ರಹ್ಮಜ್ಞಾನಿಗಳಲ್ಲಿ ಶ್ರೇಷ್ಠವೆನ್ನೆನಿಸಿಕೊಂಡ ಅವಂತ್ಯನೆಂಬ ಮತ್ತೊಬ್ಬ ಸುಕರ್ಮ ಶಿಷ್ಯನು ಅವುಗಳಲ್ಲಿ ಅನೇಕ ಶಾಖೆಗಳನ್ನು ಅಭ್ಯಾಸ ಮಾಡಿದನು. ಹಿರಣ್ಯನಾಭ, ಪೌಷ್ಟಿಂಜ ಮತ್ತು ಅವಿಯಂತ ಈ ಮೂರು ಮಂದಿಗೂ ಉದಿಚ್ಯರೆಂಬ 500 ಮಂದಿ ಶಿಷ್ಯರಿದ್ದರು. ಇವರನ್ನು ಪ್ರಾಚ್ಯರೆಂದು ಕರೆಯುವುದುಂಟು. ಇವರೆಲ್ಲೂ ತಮ್ಮ ಗುರುಗಳಿಂದ ತಮ್ಮ ತಮ್ಮ ಶಕ್ತಾನುಸಾರ ಸಾಮವೇದ ಸಂಹಿತೆಗಳಲ್ಲಿ ಶಿಕ್ಷಿತರಾದರು. ಪೌಷ್ಟಿಂಜನನಿಗೆ ಲೋಕಾಕ್ಷಿ, ಲಾಂಗಲಿ, ಕಲ್ಯ, ಕುಸಿದ ಮತ್ತು ಕುಕ್ಷಿ ಎಂಬ 5 ಮಂದಿ ಪ್ರತಿಭಾಶಾಲಿ ಶಿಷ್ಯರಿದ್ದರು. ಅವರಲ್ಲಿ ಒಬ್ಬೊಬ್ಬರು 100 ಸಂಹಿತೆಗಳನ್ನು ಅಭ್ಯಾಸ ಮಾಡಿದರು. ಹಿರಣ್ಯನಾಭನ ಶಿಷ್ಯರಲ್ಲಿ ಕೃತನೆಂಬುವನು ತಾನು ಗ್ರಹಿಸಿದ್ದ 25 ಸಂಹಿತೆಗಳನ್ನು ತನ್ನ ಶಿಷ್ಯರಿಗೆ ಉಪದೇಶಿಸಿದನು. ಮಿಕ್ಕ ಶಾಖೆಗಳನ್ನು ಅವಂತ್ಯನು ತನ್ನ ಶಿಷ್ಯರಿಗೆ ಉಪದೇಶವಿತ್ತನು. ಸಾಮವೇದವು ಈ ಕ್ರಮದಿಂದ ಲೋಕದಲ್ಲಿ ಪ್ರಸಿದ್ಧಿ ಬಂದಿತು. ಸೌನಕಾದಿ ಮಹರ್ಷಿಗಳೇ, ಅಥರ್ವವೇದ ಭಾಗವನ್ನು ವೇದವ್ಯಾಸರು ಸುಮಂತು ಎಂಬುವನಿಗೆ ಬೋಧಿಸಿದ್ದರಷ್ಟೇ. ಆತನು ಅದನ್ನು ತನ್ನ ಶಿಷ್ಯರಾದ ಕಬಂದ ಎಂಬವನಿಗೆ ಬೋಧಿಸಿದನು. ಕಬಂದನು ಅದನ್ನು ಎರಡಾಗಿ ವಿಭಾಗಿಸಿ ತನ್ನ ಇಬ್ಬರು ಶಿಷ್ಯರಾದ ಪಥ್ಯ ಮತ್ತು ವೇದದರ್ಶ ಎಂಬಿಬ್ಬರಿಗೂ ಉಪದೇಶಿಸಿದನು. ಇವರಲ್ಲಿ ವೇದದರ್ಶನು ತಾನು ಕಲಿತುದನ್ನು ತನ್ನ ಶಿಷ್ಯರಾದ ಶೌಲ್ಕಾಯಿನಿ, ಬ್ರಹ್ಮಬಲಿ, ಮೌದ್ಗಲ, ಪಿಪ್ಪಲಾಯನ ಎಂಬ 4 ಶಿಷ್ಯರಿಗೆ ಪಾಠ ಮಾಡಿಸಿದನು. ಕಬಂದ ಶಿಷ್ಯರಾದ ಪಥ್ಯನು ತನ್ನ ಶಿಷ್ಯರಾದ ಕುಮುದ, ಸುನಕ, ಜಾಜುಲಿ ಎಂಬ 3 ಬೇರೆ ಬೇರೆಯಾಗಿ ಈ ಅಥರ್ವ ಸಂಹಿತೆಯನ್ನು ಅಧ್ಯಯನ ಮಾಡಿಸಿದನು. ಇವರಲ್ಲಿ ಸುನಕನೆಂಬುವನು ತಾನು ಗ್ರಹಿಸಿದ ಸಂಹಿತಾ ಭಾಗವನ್ನು ಎರಡಾಗಿ ವಿಭಾಗಿಸಿ ಬಭ್ರು ಮತ್ತು ಸೈಂಧ್ಯಾವಾಯನ ಎಂಬ ತನ್ನ ಇಬ್ಬರು ಶಿಷ್ಯರಿಗೆ ಉಪದೇಶಿಸಿದನು. ಅವರಿಬ್ಬರು ತಾವು ಕಲಿತುದನ್ನು ತಮ್ಮ ತಮ್ಮ ಶಿಷ್ಯರಾದ ಸಾಪರ್ಣ್ಯಾದಿಗಳಿಗೆ ಬೋಧಿಸಿದರು. ಇವರಿಂದ ನಕ್ಷತ್ರ ಕಲ್ಪ, ಶಾಂತಿ ಕಲ್ಪರೆಂಬುವರು ಅದನ್ನು ಅಭ್ಯಾಸ ಮಾಡಿದರು. ಇವರಿಬ್ಬರಲ್ಲದೆ ಕಾಶ್ಯಪರು, ಅಂಗೀರಸರು ಈ ಅಥರ್ವ ವೇದ ಶಾಖೆಯನ್ನು ವಿಭಾಗಿಸಿ ತಮ್ಮ ತಮ್ಮ ಶಿಷ್ಯವರ್ಗ ಮೂಲಕ ಲೋಕದಲ್ಲಿ ಪ್ರಸಾರವಾಗುವಂತೆ ಮಾಡಿದರು. ಸೂತ ಪೌರಾಣಿಕನು ಸೌನಕಾದಿ ಮಹರ್ಷಿಗಳನ್ನು ಕುರಿತು ಪುರಾಣ ಪ್ರವರ್ತಕರು ಯಾರೆಂಬುದನ್ನು ನಿರೂಪಿಸಿದನು. ಕೇಳಿ, ಸೌನಕಾದಿ ಮಹರ್ಷಿಗಳೇ, ಲೋಕದಲ್ಲಿ ಪೌರಾಣಿಕರೆಂದು ಪ್ರಸಿದ್ಧಿಗೊಂಡವರು ತ್ರಯ್ಯಾರುಣಿ, ಕಶ್ಯಪ, ಸಾಬರಣಿ, ಅಕತ್ರವಣ, ವೈಶಂಪಾಯನ ಮತ್ತು ಪಾರೀತ ಎಂಬಿ 6 ಮಂದಿ. ಈ 6 ಮಂದಿಯು ವ್ಯಾಸ ಮಹರ್ಷಿಯ ಶಿಷ್ಯನಾದ ನನ್ನ ತಂದೆ ರೋಮಹರ್ಣನಿಂದ ಒಂದೊಂದು ಸಂಹಿತೆಯನ್ನು ಉಪದೇಶಿಸಿಕೊಂಡು ಗ್ರಹಿಸಿದರು. ವ್ಯಾಸ ಮಹರ್ಷಿಯು 6 ಸಂಹಿತೆಗಳನ್ನು ನಮ್ಮ ತಂದೆಗೆ ಉಪದೇಶಿಸಿದ್ದರು. ನಾನು ಈ 6 ಮಂದಿ ಪೌರಾಣಿಕರಲ್ಲೂ ಶಿಷ್ಯವೃತ್ತಿಯನ್ನು ಮಾಡಿ 6 ಸಂಹಿತೆಗಳನ್ನು ನಾನೊಬ್ಬನೇ ಗ್ರಹಿಸಿದನು. ಇದಲ್ಲದೆ ಕಶ್ಯಪನು, ಸಾವರ್ಣಿಯು, ಪರಶುರಾಮ ಶಿಷ್ಯನಾದ ಅಕ್ಕತವರ್ಣನು ಮತ್ತು ನಾನು ವ್ಯಾಸಪುತ್ರರಾದ ಸುಖಮನವರಿಯರನ್ನು ಆಶ್ರಯಿಸಿ ಮೂಲ 4 ಸಂಹಿತೆಗಳನ್ನು ಅಧಿಕರಿಸಿದವು. ಪುರಾಣ ಲಕ್ಷಣಗಳು ವೇದಶಾಸ್ತ್ರಾನುಸಾರವಾಗಿ ಮಹರ್ಷಿಗಳಿಂದ ಹೀಗೆಂದು ನಿರೂಪಿಸಲ್ಪಟ್ಟಿರುವವು. ಅವುಗಳನ್ನು ಸಾವಧಾನ ಮನಸ್ಕರಾಗಿ ಕೇಳಿರಿ. ಸರ್ಗ, ವಿಸರ್ಗ, ವೃತ್ತಿ, ರಕ್ಷೆ, ಮನ್ವಂತರ, ವಂಶಾನುಚರಿತ, ಸಂಸ್ಥೆ, ಹೇತು, ಅಪಾಶ್ರಯ ಎಂಬುದಾಗಿ ಪುರಾಣಗಳೆಂಬುವು ಈ 10 ಅಂಗಗಳಿಂದ ಕೂಡಿರುವುದೆಂದು ಪುರಾಣ ಲಕ್ಷಣಗಳನ್ನು ತಿಳಿದ ವಿದ್ವಾಂಸರು ನಿರ್ಣಯಿಸಿರುವರು.
ಇವುಗಳಲ್ಲಿ ಸರ್ಗ, ಪ್ರತಿಸರ್ಗ, ವಂಶ, ಮನ್ವಂತರಗಳು ಮತ್ತು ವಂಶಾನುಚರಿತ ಎಂಬ 5 ಲಕ್ಷಣಗಳಿಂದ ಕೂಡಿದ ಪುರಾಣಗಳು ಅಲ್ಪ ಪುರಾಣಗಳು ಎನ್ನಿಸಿವೆ. ಇವುಗಳಲ್ಲಿ ಒಂದೊಂದು ಲಕ್ಷಣದ ವಿವರವು ಹೀಗಿದೆ. ಮೂಲ ಪ್ರಕೃತಿಯಲ್ಲಿ ಸತ್ವರಜ ತಮೋ ಗುಣಗಳ ಕಲಕುವಿಕೆಯಿಂದ ಆ ಗುಣತ್ರಯ ಪರಿಣಾಮ ರೂಪವಾದ ಮಹತ್ತತ್ವವು ಅದರಿಂದ ಸಾತ್ವಿಕ ಅಹಂಕಾರ, ರಾಜಸಂಕಾರ, ತಾಮಸ ಅಹಂಕಾರ ಎಂಬಿ ತ್ರಿವಿಧ ಅಹಂಕಾರಗಳು. ಈ ಅಹಂಕಾರಗಳಿಂದ ಆಕಾಶ, ವಾಯು, ತೇಜಸ್ಸು, ಅಪ, ಪೃಥ್ವಿ ಎಂಬಿ ಪಂಚಭೂತಗಳು ಇವುಗಳ ಗುಣಗಳಾದ ಶಬ್ದ, ಸ್ವರೂಪ, ರಸಗಂಧಗಳೆಂಬ ಭೂತ ತನ್ಮಾತ್ರಗಳು ಉಂಟಾದ ಕ್ರಮವನ್ನು ವಿವರಿಸುವುದನ್ನು ಸರ್ಗ ಎಂದು ಹೇಳುವರು. ಈ ಮಹದಾದಿ ತತ್ವಗಳು ಪರಮ ಪುರುಷನಿಂದ ಪ್ರೇರಿತಗಳಾಗಿ ಸೃಷ್ಟಿ ಸಾಮರ್ಥ್ಯವನ್ನು ಹೊಂದಿದ ಮೇಲೆ ಮೂಲ ಪ್ರಕೃತಿಯಿಂದ ಮಹದಾದಿ ಕ್ರಮದಲ್ಲಿ ಬೀಜದಿಂದ ಬೀಜವು ಹುಟ್ಟುವಂತೆ ಜೀವನಿಗೆ ಕರ್ಮವಾಸನ ಪ್ರಯುಕ್ತವಾಗಿ ಹುಟ್ಟುವ ಚರಾತ್ಮಕವಾದ ಕಾರ್ಯಪ್ರಪಂಚದ ಉತ್ಪತ್ತಿಯನ್ನು ವಿವರಿಸುವುದನ್ನು ವಿಸರ್ಗವೆನ್ನಿಸುವರು. ಇನ್ನೊಂದ್ಸತಿ ಓದ್ಬೇಕಾ? ಸಾಕು. ಹೀಗೆ ಸ್ಪಷ್ಟವಾದ ಚರಾಚರಗಳಲ್ಲಿ ಅಚರಗಳಾದ ಭೂತಗಳು ಚರಭೂತಗಳಿಗೆ ಜೀವನೋಪಾಯ ಸಾಧನವೆಂದು ಸರ್ವೇಶ್ವರನಿಂದಲೂ ನಿಯಾಮಕ ಮಾಡಲ್ಪಟ್ಟಿರುವವು. ಈ ಜೀವನೋಪಾಯವು ಲೋಕದೃಷ್ಟಿಯಿಂದ ಮನುಷ್ಯರಿಗೆ ರಾಗದಿಂದ ಉಂಟಾಗುವಂತೆ ಕಂಡುಬಂದರೂ ಶಾಸ್ತ್ರ ವಿಹಿತಗಳಾಗಿಯೂ ಇರುವುದೆಂಬುದನ್ನು ತಿಳಿಸಿ ವಿವರಿಸುವುದನ್ನೇ ವೃತ್ತಿ ಎನ್ನುವರು. ಭಗವಂತನಾದ ಶ್ರೀಹರಿಯು ಪ್ರತಿ ಯುಗದಲ್ಲೂ ತಿರ್ಯಾಕ್ರಾಣಿ ರೂಪದಲ್ಲಾಗಲಿ ದೇವತಾ ಅಥವಾ ಮನುಷ್ಯ ಜಾತಿಗಳಲ್ಲಾಗಲಿ ಅವತಾರವೆತ್ತಿ ಲೋಕ ಸಂರಕ್ಷಣಾರ್ಥವಾಗಿ ನಾನಾ ಚೇಷ್ಟೆಗಳನ್ನು ನಡೆಯಿಸಿ ವೈದಿಕ ಧರ್ಮಕ್ಕೆ ವಿರೋಧಿಗಳಾಗಿ ಹೆಚ್ಚಿರುವ ದುಷ್ಟರ ಪ್ರಾಬಲ್ಯವನ್ನು ಅಡಗಿಸಿದ ಅವತಾರ ಚರಿತ್ರೆಗಳನ್ನು ವಿವರಿಸುವುದೇ ರಕ್ಷೆ ಎನ್ನಿಸಿಕೊಳ್ಳುವುದು. ಬೇರೆ ಬೇರೆ ಕಾಲ ವಿಭಾಗಗಳಲ್ಲಿ ಲೋಕದ ಆಧಿಪತ್ಯಕ್ಕಾಗಿ ನಿಯಾಮಕರಾಗಿ ಬರುವ ಮನುಗಳು, ದೇವತೆಗಳು, ಮನುಪುತ್ರರು, ಇಂದ್ರರು, ಋಷಿಗಳು, ಭಗವಂತನ ವಂಶಾವತಾರಗಳು ಇವರನ್ನು ವಿವರಿಸುವ ಕಾಲ ವಿಭಾಗಗಳು ಮನ್ವಂತರಗಳು ಎನಿಸಿಕೊಳ್ಳುವವು. ಮನುಗಳಿಂದ ಈಚೆಗೆ ಭೂತ, ಭವಿಷ್ಯತ್, ವರ್ತಮಾನ ಕಾಲಗಳಲ್ಲಿ ಪ್ರಸಿದ್ಧರಾದ ಹಲವಾರು ರಾಜವಂಶಗಳ ಪರಂಪರೆಯನ್ನು ವಿವರಿಸುವ ಕಥೆಯೇ ವಂಶ ಎನ್ನಿಸಲ್ಪಡುವುದು. ಆಯಾ ವಂಶಗಳಿಗೆ ನಿರ್ವಾಹಕರಾದ ರಾಜರ ಚರಿತ್ರೆಗಳನ್ನು ಸಾಂಗವಾಗಿ ವಿವರಿಸಿ ತಿಳಿಸುವುದನ್ನೇ ವಂಶಾನುಚರಿತ ಎನ್ನುವರು. ಕಾಲ, ಕರ್ಮ, ಸ್ವಭಾವಾದಿಗಳ ಪ್ರಯುಕ್ತವಾಗಿ ಈ ಪ್ರಪಂಚಕ್ಕೆ ಸಂಭವಿಸುವ ನಿತ್ಯ, ನೈಮಿತ್ತಿಕ, ಪ್ರಾಕೃತಿಕ ಮತ್ತು ಅಂತ್ಯತಿಕ ಎಂಬ 4 ಬಗೆಯ ಪ್ರಳಯ ವಿಚಾರಗಳನ್ನು ವಿವರಿಸುವನ್ನೇ ಸಂಸ್ಥೆ ಎಂದು ಕರೆಯುವರು. ಈ ಪ್ರಪಂಚ ಸೃಷ್ಟಿಗೆ ಅಜ್ಞಾನ ಮೂಲಕವಾಗಿ ಕರ್ಮಗಳನ್ನು ನಡೆಸತಕ್ಕ ಜೀವನೇ ಮುಖ್ಯ ಕಾರಣವು. ಎಂದರೆ ಈ ಪ್ರಪಂಚ ಸೃಷ್ಟಿಯು ಮುಖ್ಯವಾಗಿ ಜೀವಾತ್ಮಗಳ ಕರ್ಮ ಫಲಾನುಭವಕ್ಕಾಗಿಯೇ ಏರ್ಪಟ್ಟಿರುವುದು. ಹೀಗೆ ಪ್ರಪಂಚ ಸೃಷ್ಟಿಗೆ ಜೀವಾತ್ಮಗಳೇ ನಿಮಿತ್ತವಾಗಿರುವುದರಿಂದ ಈ ವಿಚಾರವನ್ನು ವಿವರಿಸುವುದೇ ಹೇತು ಎನ್ನಿಸಲ್ಪಡುವುದು. ಹೀಗೆ ಪ್ರಕೃತಿ ಪರಿಣಾಮ ರೂಪಗಳಾಗಿ ಉದ್ಭವಿಸುವ ಶರೀರಗಳಲ್ಲಿ ನಡೆಯುವ ಜಾಗೃತ್, ಸ್ವಪ್ನ, ಸುಷುಪ್ತಾದಿ 3 ಬಗೆಯ ಜೀವ ವ್ಯಾಪಾರಿಗಳಿಗೆ ತಾನೇ ನಿರ್ವಾಹಕನೆನಿಸಿರುವನಾದರೂ ಆಯಾ ಅವಸ್ಥೆಗಳಿಗೆ ತಾನು ಒಳಗಾಗಿರುವುದಿಲ್ಲ. ಜಾಗರಾದಿ ಅವಸ್ಥೆಗಳಲ್ಲಿ ಸಂಬಂಧವೆಂಬ ಅನ್ವಯ ವ್ಯತಿರೇಕಗಳೆರಡಕ್ಕೂ ಆಶ್ರಯವಾದುದು ಯಾವ ಪರಬ್ರಹ್ಮ ವಸ್ತುವೋ ಅದೇ ಅಪಾಶ್ರಯ ಎನ್ನಿಸುವುದು. ಬೇರೆ ಬೇರೆ ನಾಮರೂಪಗಳನ್ನುಂಟಾಗಿರುವ ಘಟಪಟಾದಿ ವಸ್ತುಗಳಿಗೆ ಉತ್ಪತ್ತಿ ಮೊದಲುಗೊಂಡು ವಿನಾಶ ಪರ್ಯಂತವಾಗಿ ಆಯಾ ಅವಸ್ಥಾ ಭೇದಗಳು ಕಾಣುವವಲ್ಲವೇ? ಹಾಗಿದ್ದರೂ ದ್ರವ್ಯಕ್ಕೆ ಈ ಉತ್ಪತ್ತಿ ವಿನಾಶಾದಿ ಅವಸ್ಥೆಗಳು ವಿಶಿಷ್ಟ ದಶೆಯಲ್ಲಿಯೇ ಹೊರತು ವಿಶಿಷ್ಟ ಮಾತ್ರವಾದ ಮೂಲದ್ರವ್ಯ ರೂಪದಲ್ಲಿ ಈ ವಿಕಾರಗಳಿಲ್ಲ. ಇದು ಹೇಗೋ ಹಾಗೆಯೇ ಬ್ರಹ್ಮವು ಕೂಡ ಚಿದಚಿದ್ವಿಶಿಷ್ಟವಾದ ಕಾರ್ಯಾವಸ್ಥೆಯಲ್ಲಿ ಆಯಾ ವಿಕಾರಗಳೊಡನೆ ಸಂಬಂಧವನ್ನು ನಿಜ ಸ್ವರೂಪದಲ್ಲಿ ಅವುಗಳಿಂದ ವ್ಯತಿರೇಕವನ್ನು ಹೊಂದಿರುವುದು. ಪುರುಷನ ಚಿತ್ತವು ತಾನಾಗಿಯಾಗಲಿ ಯೋಗಾಭ್ಯಾಸದಿಂದಾಗಲಿ ಯಾವಾಗ ಜಾಗರಾದಿ ಅವಸ್ಥೆಗಳಿಗೆ ನೆಲೆಯಾಗದೆ ವಿಷಯಗಳಿಂದ ವಿಮುಖವಾಗುವುದು ಆಗ ಆತ್ಮಸ್ವರೂಪದ ಜ್ಞಾನ ಉಂಟಾಗಿ ತನ್ಮೂಲಕ ಸಂಸಾರ ರೂಪವಾದ ಪಾಶವು ಬಿಟ್ಟು ಹೋಗುವುದು. ಎಲೆ ಸೌನಕಾದಿ ಮಹರ್ಷಿಗಳೇ, ಮೇಲೆ ಹೇಳಿದಂತೆ ದಶಲಕ್ಷಣಗಳಿಂದ ಕೂಡಿದ ಮಹಾಪುರಾಣಗಳ ಮತ್ತು ಪಂಚಲಕ್ಷಣಗಳಿಂದ ಕೂಡಿದ ಅಲ್ಪ ಪುರಾಣಗಳ ಸಂಖ್ಯೆಯನ್ನು ಪುರಾಣಜ್ಞರು 18 ಎಂದು ನಿರ್ಣಯಿಸಿರುವರು. ಅವು ಬ್ರಾಹ್ಮ, ಪಾದ್ಮ, ವೈಷ್ಣವ, ಶೈವ, ಲೈಂಗ, ಗಾಗುಡ,
ನಾರದೀಯ, ಭಾಗವತ, ಆಗ್ನೇಯ, ಸ್ಕಾಂದ, ಭವಿಷ್ಯ, ಬ್ರಹ್ಮ ಬ್ರಹ್ಮಕೈವರ್ತ ಬ್ರಹ್ಮಕೈವರ್ತ, ಮಾರ್ಕಂಡೇಯ, ವಾಮನ, ವಾರಾಹ, ಮಾತ್ಸ್ಯ, ಕೌರ್ಮ್ಯ, ಬ್ರಹ್ಮಾಂಡ ಪುರಾಣಗಳೆಂದು ಪ್ರಸಿದ್ಧವಾಗಿರುವವು. ಈ ಶ್ರೀ ಬಾದರಾಯಣ ಮಹರ್ಷಿಗಳ ಶಿಷ್ಯ ಪ್ರತಿಷ್ಠರುಗಳಿಂದ ಪ್ರಚುರಗೊಳಿಸಲ್ಪಟ್ಟು ಈ ಪುರಾಣ ಸಂಹಿತೆಯು ವೃತ್ತಾಂತವನ್ನು ಕೇಳಿದವರಿಗೆ ಬ್ರಹ್ಮ ತೇಜಸ್ಸು ವೃದ್ಧಿಗೊಳ್ಳುವುದು ಎಂಬುದಾಗಿ ಸೌತ ಪುರಾಣಿಕರು ಸೌನಕಾದಿ ಮುನಿಗಳಿಗೆ ನಿರೂಪಿಸಿದರು. ಸೌನಿಕ ಮುನಿಗಳು ಸೂತ ಪುರಾಣಿಕರನ್ನು ಕುರಿತು ಸಾಧು ಪುಂಗವರು ವಾಗ್ಮಿಗಳಲ್ಲಿ ಮೇಲೆನ್ನಿಸಿ ಸದಾ ಧರ್ಮಬೋಧೆಯಿಂದ ಸಂಸಾರ ಸಮುದ್ರದಲ್ಲಿ ಮುಳುಗಿ ಮರುಳಾಗಿರುವ ಚೇತನರಿಗೆ ಮಾರ್ಗದರ್ಶಕರಾಗಿರುವ ಓ ಸುತಾಚಾರ್ಯರೇ, ನಿಮ್ಮಿಂದ ಇನ್ನೂ ಕೆಲವು ಸಂಗತಿಗಳನ್ನು ತಿಳಿಯಬಯಸಿದ್ದೇನೆ. ಮೈಕಂಡು ಮಹರ್ಷಿ ಪುತ್ರನಾದ ಮಾರ್ಕಂಡೇಯನು ಕಲ್ಪಾಂತದವರೆಗೂ ಜೀವಿಸಿದ್ದ ಚಿರಾಯುವೆಂದು ಹೇಳುವುದನ್ನು ಕೇಳಿದ್ದೇವೆ. ಆತನು ಜನಿಸಿದ ಮೇಲೆ ಇವರಿಗೆ ಪ್ರಳಯವಾದುದನ್ನು ಅರಿಯವು. ಆದರೆ ಆತನು ಮಹಾಜಲ ಪ್ರಳಯದಲ್ಲಿ ವಟಪತ್ರದ ಮೇಲೆ ಶಯನ ಮಾಡಿದ್ದ ಭಗವಾನ್ ಶ್ರೀಹರಿಯ ಬಾಲರೂಪವನ್ನು ಈ ಚರ್ಮ ನೇತ್ರಗಳಿಂದ ಕಂಡ ಮಹಾಪುರುಷನೆಂದು ಹೇಳುವರಲ್ಲ. ಅದರ ಸತ್ಯ ವಿಚಾರವೇನೆಂಬುದನ್ನು ಬಹು ಪುರಾಣಜ್ಞರಾದ ನೀವು ಮಾತ್ರವೇ ತಿಳಿದು ಹೇಳಲು ಶಕ್ತರು. ಅದನ್ನು ಕೃಪೆ ಮಾಡಿ ತಿಳಿಸಿ ಎಂದು ನುಡಿದರು. ಆಗ ಸೂತಾಚಾರ್ಯರು ಕೇಳಿ, ಸವನಕಾದಿ ಮಹರ್ಷಿಗಳೇ, ನೀವೀಗ ಕೇಳುವುದು ಲೋಕಪಾವನವಾದ ಶ್ರೀಮನ್ನಾರಾಯಣನ ಮಹಿಮಾ ಪ್ರದರ್ಶಕವಾದ ಚರಿತ್ರೆಯಾದ್ದರಿಂದ ಸಂತೋಷದಿಂದ ಅದನ್ನು ಹೇಳುತ್ತೇನೆ. ಮಹಾಮುನಿ ಮೈಕಂಡುವಿಗೆ ಪುತ್ರನಾಗಿ ಜನಿಸಿದ ಮಾರ್ಕಂಡೇಯನು ತನ್ನ ತಂದೆಯಿಂದ ವಿದ್ಯುಕ್ತವಾದ ಜಾತಕರ್ಮ ನಾಮಕರಣಾದಿ ಸಂಸ್ಕಾರಗಳನ್ನು ಪಡೆದು ಜನ್ಮಾಷ್ಟಮದಲ್ಲೇ ಉಪನೀತನಾಗಿ ತಂದೆಯ ಬಳಿಯಲ್ಲಿ ವೇದಾಧ್ಯಯನ ಶೀಲನಾದನು. ಬ್ರಹ್ಮಚರ್ಯಾಶ್ರಮ ಧರ್ಮ ಪರಿಪಾಲನೆಯಲ್ಲಿ ಅತ್ಯಂತ ನಿಷ್ಠೆಯುಳ್ಳ ಆ ಬಾಲಕನು ಮೌಂಜಿ, ಯಜ್ಞೋಪವೀತ, ಅಕ್ಷಮಣಿಯ ಜಪಸರ, ದರ್ಭಯ ಪವಿತ್ರ ಇತ್ಯಾದಿ ಆಶ್ರಮೋಚಿತ ಸಾಮಗ್ರಿಗಳಿಂದ ಸಿದ್ಧನಾಗಿ ತ್ರಿಸಂಧಿಗಳಲ್ಲೂ ಸೂರ್ಯ, ಗುರು, ಬ್ರಾಹ್ಮಣರು, ಅಗ್ನಿ ಮತ್ತು ತನ್ನ ಹೃದಯ ಈ ಸ್ಥಳಗಳಲ್ಲಿ ಸನ್ನಿಹಿತವಾದ ಶ್ರೀಹರಿಯನ್ನು ಪೂಜಿಸುತ್ತಲಿದ್ದನು. ಅಧ್ಯಯನ ಕಾರ್ಯವು ಮುಂದುವರಿಯಲು ಬೇರೊಬ್ಬ ಗುರು ಸನ್ನಿಧಿಯನ್ನು ಆಶ್ರಯಿಸಿ ಶ್ರದ್ಧಾಭಕ್ತಿಗಳಿಂದ ಆತನ ಸೇವಾ ತತ್ಪರನಾಗಿ ಇರುತ್ತಿದ್ದನು. ಪ್ರಾತಃ ಸ್ನಾನಾದಿಗಳನ್ನು, ಸಂಧ್ಯಾ ಅಗ್ನಿ ಕಾರ್ಯಾದಿಗಳನ್ನು ಮುಗಿಸಿಕೊಂಡ ಆ ತೇಜಸ್ವಿ ಬ್ರಹ್ಮಚಾರಿಯು ಹಗಲು ಮತ್ತು ಸಾಯಂಕಾಲ 2 ವೇಳೆಗಳಲ್ಲೂ ಶ್ರೋತ್ರಿಯ ಗೃಹಗಳಲ್ಲಿ ಬೇಡಿ ಭಿಕ್ಷಾನ್ನವನ್ನು ತಂದು ಗುರುವಿಗೆ ಸಮರ್ಪಿಸಿ ಆತನ ಭೋಜನವಾದ ಮೇಲೆ ಆತನ ಅನುಮತಿ ಪಡೆದು ಮಿಕ್ಕುದನ್ನು ಭಕ್ಷಿಸುತ್ತಿದ್ದನು. ನೈಷ್ಠಿಕ ಬ್ರಹ್ಮಚರ್ಯ ವ್ರತನಿಷ್ಠನಾದ ಆ ಮಹನೀಯನು ಹೀಗೆಯೇ ತಪಸ್ಸು, ಅಧ್ಯಯನ ಮುಂತಾದ ವ್ರತನಿಷ್ಠೆಯಲ್ಲಿ ನಿರತನಾಗಿದ್ದು ಲಕ್ಷೋಪಲಕ್ಷ ವರ್ಷಗಳನ್ನು ಕಳೆದು ಬಿಟ್ಟನು. ಪುಣ್ಯ ವಿಶೇಷ ಪರಿವಾಕದಿಂದ ಹೀಗೆ ಮೃತ್ಯುವನ್ನು ಜಯಿಸಿ ಜೀವಿಸಿದ್ದ ಆ ಮಹರ್ಷಿಯ 6 ಮನ್ವಂತರ ಕಾಲ ಕಳೆದು 7ನೆಯ ಈ ವೈವಸ್ವತ ಮನ್ವಂತರದಲ್ಲೂ ತನ್ನ ತಪವನ್ನು ಇರುವುದನ್ನು ಕಂಡು ದೇವೇಂದ್ರನು ಭಯಭೀತನಾದನು. ಆ ಮಹರ್ಷಿಯ ಇಂತಹ ದೃಢ ವ್ರತನಿಷ್ಠೆಯಿಂದ ತನ್ನ ಪದವಿಯನ್ನು ಕಳೆದುಕೊಳ್ಳಲು ಪ್ರಯತ್ನಿಸುತ್ತಿರಬಹುದೆಂದು ಆತನಿಗೆ ಮನವರಿಕೆಯಾಗಲು ಆ ಮುನಿಯ ತಪಸ್ಸಿಗೆ ವಿಘ್ನವನ್ನು ಉಂಟುಮಾಡಬೇಕೆಂದು ಮನ್ಮಥ ವಸಂತಾದಿಗಳನ್ನು ಆ ಋಷಿಯ ಆಶ್ರಮದ ಬಳಿಗೆ ಕಳುಹಿಸಿದನು. ಗಂಧರ್ವರು, ಅಪ್ಸರಾಂಗನೆಯರು ಆ ಆಶ್ರಮವನ್ನು ಹೊಕ್ಕು ತಮ್ಮ ಗಾಯನ ನರ್ತನಾದಿಗಳನ್ನು ನಡೆಸುತ್ತಿದ್ದರು. ಆ ವೇಳೆಗೆ ವಸಂತ ಕಾಲವು ಪ್ರಾಪ್ತವಾಯಿತು. ಒಂದಾನೊಂದು ದಿನ ಮಾರ್ಕಂಡೇಯ ಮುನಿಯ ತನ್ನ ಸ್ನಾನಾಹ್ನಿಕಗಳನ್ನು ತೀರಿಸಿಕೊಂಡು ದೇಹಧಾರಿಯಾದ ಅಗ್ನಿಯು ಎಂಬಂತೆ ದುಸ್ಸಹ ತಪಃ ತೇಜೋವಿಶಿಷ್ಟನಾಗಿ ಕಣ್ಣು ಮುಚ್ಚಿ ಧ್ಯಾನಾಸಕ್ತನಾಗಿ ಕುಳಿತಿದ್ದನು. ಆ ಕಾಲದಲ್ಲಿ ಸುಗಂಧ ಪೂರಿತವಾದ ಮಂದಮಾರುತವು ಚಲಿಸತೊಡಗಿತು. ಗಂಧರ್ವರು ಮನೋಹರವಾದ ದಿವ್ಯ ಮಂಜುಳ ವಾದ್ಯಗಳನ್ನು ನುಡಿಸಲಾರಂಭಿಸಿದರು. ಅಪ್ಸರಾಂಗನೆ ಪುಂಜಕ ಸ್ಥಳಿ ಎಂಬುವಳು ದಿವ್ಯ ಮಂಜುಳ ಸ್ವರದಿಂದ ಗಾನ ಮಾಡುತ್ತಾ ಚೇತೋಹಾರಿಯಾದ ಮಹಾನಾಟ್ಯವನ್ನು ಆರಂಭಿಸಿದಳು. ಆ ಶಬ್ದಜಾಲದಿಂದ ಮಹರ್ಷಿಯು ಕಣ್ಣು ಬಿಟ್ಟು ಅದೇನೆಂದು ನೋಡುವ ವೇಳೆಗೆ ಸರಿಯಾಗಿ ಆ ದೇವ ವೈಶ್ಯೆಯು ತನ್ನ ಅರ್ಧಾನಗ್ನವಸ್ಥೆಯಲ್ಲಿ ಆ ಮಹರ್ಷಿಯ ಎದುರಿನಲ್ಲಿ ನಾಟ್ಯವನ್ನಾರಂಭಿಸಿದಳು. ಆಕೆಯ ಸ್ತನ ಜಗನ ಪ್ರದೇಶಗಳು ಆತನ ಸತ್ವಹರಣ ಮಾಡಬೇಕೆಂದೇ ಈ ಪ್ರಯತ್ನ ಪೂರ್ವಕ
ಪ್ರದರ್ಶಿಸಲ್ಪಟ್ಟಿದ್ದುವು. ಆ ವೇಳೆಗೆ ಸರಿಯಾಗಿ ಮನ್ಮಥನು ತನ್ನ ಧನಸ್ಸಿನಲ್ಲಿ ಪಂಚಪುಷ್ಪ ಬಾಣಗಳನ್ನು ಹೂಡಿ ಆ ಋಷಿಯ ಹೃದಯಕ್ಕೆ ಗುರಿಯಿಟ್ಟು ಪ್ರಯೋಗಿಸಿದನು. ಆತನಿಗೆ ಸಹಾಯಕನಾಗಿ ಮಲೆಯ ಮಾರುತನು ಆಕೆಯ ದೂಕುಲವನ್ನು ಹಾರಿಸಿಬಿಟ್ಟನು. ಮನ್ಮಥಾದಿಗಳು ಇಷ್ಟೆಲ್ಲ ಪ್ರಯತ್ನ ನಡೆಸಿದರೂ ಧೀರಾಗ್ರಣೇಸರನಾದ ಆ ಮಹರ್ಷಿಯು ಚಿತ್ತವು ಚಂಚಲಗೊಳ್ಳಲಿಲ್ಲ. ಆ ಮಹಾನುಭಾವನು ತೆರೆದ ಕಣ್ಣುಗಳಿಂದ ಎಷ್ಟೋ ಹೊತ್ತು ಆ ದೃಶ್ಯಗಳನ್ನೆಲ್ಲ ನೋಡಿ ಏನೋ ವಿಕಾರಗೊಳ್ಳದೆ ಪುನಃ ಕಣ್ಣುಗಳನ್ನು ಮುಚ್ಚಿ ಧ್ಯಾನಮಗ್ನಾದನು. ಮನ್ಮಥನು ತನ್ನ ಪ್ರಯತ್ನವು ಹೀಗೆ ಭಗ್ನವಾದುದನ್ನು ಕಂಡು ಹತಾಶನಾಗಿ ಇನ್ನು ಹೆಚ್ಚು ಹೊತ್ತು ಅಲ್ಲೇ ನಿಂತರೆ ಆ ತೇಜೋನಿಧಿಯ ಕೋಪ ಶಾಪಗಳಿಗೆ ಈಡಾದನೆಂದು ಬೆದರಿ ತನ್ನ ಪರಿವಾರದೊಂದಿಗೆ ಹೊರಟು ಇಂದ್ರನ ಬಳಿಗೆ ನಡೆದು ತನ್ನ ಅಪಜಯವನ್ನು ಒಪ್ಪಿಕೊಂಡನು. ದೇವೇಂದ್ರನು ಆ ಮಹರ್ಷಿಯ ಅದ್ಭುತ ಸಾಮರ್ಥ್ಯವನ್ನು ಕುರಿತು ಕೇಳಿ ಪರಮಾಶ್ಚರ್ಯವನ್ನು ಪಟ್ಟು ಧನ್ಯ ಧನ್ಯ ಎಂದು ಹೊಗಳಿದನು. ಮಾರ್ಕಂಡೇಯ ಮುನಿಯ ತಪಸ್ಸು ಹೀಗೆಯೇ ಮುಂದುವರಿಯಲು ಆತನನ್ನು ಅನುಗ್ರಹಿಸುವುದಕ್ಕಾಗಿ ನರನಾರಾಯಣ ಮಹರ್ಷಿಗಳು ಆತನ ಬಳಿಗೆ ಬಂದರು. ಅವರಲ್ಲಿ ನಾರಾಯಣನು ಕಾಲಮೇಘ ವರ್ಣದಿಂದಲೂ ನರನು ಶುಭ್ರ ಬಿಳಿಯ ವರ್ಣದಿಂದಲೂ ಶೋಭಿಸುತ್ತಿದ್ದರು. ನಾರು ಮಡಿಯನ್ನುಟ್ಟು ಕೃಷ್ಣಾಂಜನವನ್ನು ಹೊದೆದು ಬೆರಳುಗಳಲ್ಲಿ ಪವಿತ್ರಗಳನ್ನಿಟ್ಟುಕೊಂಡು ಶುಭ್ರ ಯಜ್ಞೋಪವೀತ ಜಪಮಾಲಿಕೆ ದಂಡ ಕಮಂಡಲಗಳಿಂದ ತಪಸ್ಸೆ ಮೂರ್ತಿ ಭವಿಸಿ ಬಂದಂತಿದ್ದ ಅವನನ್ನು ಕಂಡು ಮಾರ್ಕಂಡೇಯ ಮಹರ್ಷಿಯು ತಕ್ಷಣವೇ ಇದಿರೆದ್ದು ನಮೋ ನಮಃ ಎಂದು ನುಡಿಯುತ್ತಾ ದೀರ್ಘದಂಡ ನಮಸ್ಕಾರ ಮಾಡಿದನು. ಅವರ ಆ ತೇಜಪುಂಜ ದೇಹ ಸೌಭಾಗ್ಯವನ್ನು ಕಂಡು ಆ ಮಹರ್ಷಿಯು ಪುಳಕಿತನಾದನು. ಆನಂದ ಬಾಷ್ಪವು ಕೂಡಿ ಹರಿಯಿತು. ಹೀಗೆ ಮುಹೂರ್ತ ಕಾಲ ಕಳೆಯಲು ಮಹರ್ಷಿಯು ಜಾಗೃತನಾಗಿ ಅವರಿಗೆ ದಿವ್ಯಾಸನಗಳನ್ನಿತ್ತು ಆರಾಧಿಸಿದನು. ಆಗ ಅವರಿಬ್ಬರು ಆ ಸುಖಾಸನಗಳಲ್ಲಿ ಕುಳಿತು ಪ್ರಸನ್ನ ದೃಷ್ಟಿಯಿಂದ ತನ್ನನ್ನು ನೋಡುತ್ತಿದ್ದಾಗ ಮಹರ್ಷಿಯು, ಹೇ ವಿಭೋ ನಾರಾಯಣ, ನಿನ್ನ ಮಹಿಮೆಯನ್ನು ಏನೆಂದು ವರ್ಣಿಸಲಿ, ನಿನ್ನನ್ನು ಏನೆಂದು ಸ್ತುತಿಸಲಿ. ನನ್ನಲ್ಲೂ ಸಕಲ ಪ್ರಾಣಿ ವರ್ಗದಲ್ಲೂ ಬ್ರಹ್ಮರುದ್ರಾದಿಗಳಲ್ಲೂ ನಡೆಯುವ ಸಕಲ ಪ್ರಾಣ ವ್ಯಾಪಾರಗಳು ನಿನ್ನ ಪ್ರೇರಣೆಯಿಂದಲೇ ನಡೆಯುವುದಲ್ಲದೆ ಅನ್ಯಥಾ ಇಲ್ಲ. ನಿನ್ನಿಂದ ಪ್ರೇರಿತವಾದ ಈ ಪ್ರಾಣಗಳನ್ನು ಅನುಸರಿಸಿಯೇ ಮನಸ್ಸು ವಾಕ್ಕು ಇಂದ್ರಿಯಗಳು ತಮ್ಮ ತಮ್ಮ ಕಾರ್ಯಗಳನ್ನು ನಡೆಸಲು ಶಕ್ತವಾಗಿರುವವು. ಹಾಗೆಯೇ ಸಮಸ್ತ ಜಂತುಜಾಲವು ನಿನ್ನಿಂದಲೇ ಪ್ರೇರಿತರಾಗುವುದರಾದರೂ ಎಲ್ಲರೂ ನಿನ್ನನ್ನು ಉಪಾಸಿಸಲು ಶಕ್ತರಾಗಲಾರರೇಕೆ ಎಂದರೆ, ಎಲೆ ದೇವೇಶ, ಸಜ್ಜನ ಸಹವಾಸ ಮಾಡಿ ಒಂದಾವರ್ತಿಯಾದರೂ ನಿನ್ನನ್ನು ಭಜಿಸಿ ಅನುಭವಗೊಂಡವರಿಗಲ್ಲದೆ ನೀನು ಈ ವಿಧವಾದ ಭಾವವನ್ನು ಉಂಟು ಮಾಡುವುದಿಲ್ಲ. ಈಗ ನೀನು ಕೈಗೊಂಡಿರತಕ್ಕ ಎರಡು ರೂಪಗಳು ಸಂಸಾರ ತಾಪವನ್ನಡಗಿಸಿ ಮೃತ್ಯುವನ್ನು ಜಯಿಸಿ ಲೋಕಕ್ಷೇಮವನ್ನು ಸಾಧಿಸುವುದಕ್ಕಾಗಿಯೇ ಹೊರತು ಬೇರೇನಲ್ಲ. ನೀನು ಕೈಗೊಳ್ಳುವ ಅವತಾರಗಳೆಲ್ಲವೂ ಲೋಕರಕ್ಷಣೆಗಾಗಿಯೇ. ಜೇಡರ ಹುಳುವು ತನ್ನ ದೇಹದಿಂದಲೇ ನೂಲನ್ನು ಹೊರಡಿಸಿ ಆ ನೂಲುಗಳಿಂದ ಬಲೆಯನ್ನು ನಿರ್ಮಿಸಿ ತಾನು ಅದರ ಮಧ್ಯದಲ್ಲೇ ಕುಳಿತು ಕೊನೆಗೆ ಆ ಎಲ್ಲವನ್ನು ತನ್ನಲ್ಲೇ ಅಡಗಿಸಿಟ್ಟುಕೊಳ್ಳುವಂತೆ ನೀನು ಈ ಜಗತ್ತನ್ನು ಸೃಷ್ಟಿಸಿ ಅದರ ಸ್ಥಿತಿ ಸಂಸಾರ ಕಾರ್ಯಗಳನ್ನು ನಿರ್ವಹಿಸುವನಾಗಿರುವೆ. ಯಾವನು ಸರ್ವಧಾರನಾಗಿ ಸರ್ವನಿಯಾಮಕನಾದ ನಿನ್ನ ಪಾದ ಮೂಲವನ್ನಾಶ್ರಯಿಸುವನು ಅವನಿಗೆ ಗುಣ ಕಾಲ ಕರ್ಮ ಸಂಬಂಧವಾದ ಯಾವ ದೋಷವು ಸಂಕಲರಿಯದು. ನಿನ್ನ ಪಾದಗಳನ್ನೇ ನಾನು ಹೊರಹೊಕ್ಕಿರುವೆನು. ನೀನೇ ನಿರಾರ್ಥವಾಗಿ ಸತ್ವರಜೋ ಸ್ತಮೋಗುಣಗಳನ್ನು ಮುಂದಿಟ್ಟುಕೊಂಡು ಬ್ರಹ್ಮರುದ್ರಾದಿಗಳನ್ನು ಪರಿಗ್ರಹಿಸಿ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಾದಿ ಕಾರ್ಯಗಳನ್ನು ನಿರ್ವಹಿಸುತ್ತಿರುವನಾದರೂ ಉಪಾಸನಾ ಯೋಗ್ಯವಾಗಿ ಭಕ್ತಾಭೀಷ್ಟ ಪ್ರದವಾದುದು ಸತ್ವಮಯ ಮೂರ್ತಿಯಾದ ನಿನ್ನ ಈ ದಿವ್ಯ ಮಂಗಳ ಮೂರ್ತಿಯೇ ಹೊರತು ಬ್ರಹ್ಮರುದ್ರರ ಮೂರ್ತಿಗಳಲ್ಲ. ನಿನ್ನ ಭಜಕರ ಶೋಕ ಮೋಹ ಭಯಾದಿಗಳನ್ನು ನೀಗಿಸಿ ಮನಃಶಾಂತಿಯನ್ನು ಉಂಟು ಮಾಡುವ ಪರದೇವತೆಯಾದ ನಿನ್ನ ಪಾದಗಳೇ ನನ್ನ ನಿತ್ಯಾಶ್ರಯ ವಸ್ತುಗಳಾಗಿರಲಿ. ಅವುಗಳಿಗೆ ಅನಂತಾನಂತ ಪ್ರಣಾಮಗಳು ಎಂದು ಸ್ತೋತ್ರ ಮಾಡಿ ನಿಂತಿದ್ದನು. ಮಾರ್ಕಂಡೇಯ ಮಹರ್ಷಿಯ ಆ ಸ್ತೋತ್ರದಿಂದ ಸಂತುಷ್ಟನಾಗಿ ನರಸಕನಾದ ನಾರಾಯಣ ಸ್ವಾಮಿಯು ಪ್ರಸನ್ನ ದೃಷ್ಟಿಯಿಂದ ಆತನನ್ನು ನೋಡಿ, ಮಹರ್ಷಿವರ್ಯ ಮಾರ್ಕಂಡೇಯ, ನನ್ನಲ್ಲಿ ನಿಶ್ಚಲ ಭಕ್ತಿಯನ್ನು ಎಡಬಿಡದೆ ಚಿತ್ತ ಸಮಾಧಿಯಿಂದ ಇಂದ್ರಿಯ ನಿಗ್ರಹ, ತಪಸ್ಸು, ವೇದಾಧ್ಯಯನ ಈ ಮುಂತಾದ ನಿಯಮ ನಿಷ್ಠೆಗಳಿಂದ ನೀನು ಬ್ರಹ್ಮರ್ಷಿಗಳಲ್ಲೂ ಮೇಲೆಣಿಸಿಕೊಂಡು ಸಿದ್ಧವೆನ್ನಿರಿಸಿರುವೆ. ನಿನ್ನ ನೈಷ್ಠಿಕ ಬ್ರಹ್ಮಚರ್ಯ ವ್ರತ ಪರಿಪಾಲನೆಯು ನಮಗೆ ಪರಮ ಸಂತುಷ್ಟಿಯನ್ನುಂಟು ಮಾಡಿರುವುದು. ನಿನಗೆ ವರಪ್ರದಾನ ಮಾಡಬೇಕೆಂದೇ ಇಲ್ಲಿಗೆ ಬಂದಿರುವೆನು. ನಿನಗೆ ಬೇಕಾದ ವರವನ್ನು ಬೇಡು ಎಂದು ನುಡಿದನು. ಪರಮ ಪುರುಷನಾದ ಶ್ರೀಮನ್ನಾರಾಯಣನೇ ಪ್ರತ್ಯಕ್ಷ ಬಂದು ವರವನ್ನು ಬೇಡು ಎಂದು ನುಡಿದಾಗ ಏನು ಬೇಡಿಕೊಳ್ಳುವುದು? ಮಹರ್ಷಿ ವರ್ಯನಾದ ಮಾರ್ಕಂಡೇಯ ಮುನಿಯು ದೇವೇಶ, ಆಶ್ರಿತರ ದುಃಖ ನಿವಾರಕನಾದ ನೀನು ಅಪ್ರಾರ್ಥಿತವಾಗಿ ನನಗೆ ದರ್ಶನ
ಭಾಗ್ಯವನ್ನಿತ್ತೆಗೆಲ್ಲವೇ? ಅದಕ್ಕಿಂತ ಅತಿಶಯವಾದ ವರವೇನು ಬೇಕಾಗಿದೆ? ಯಾವ ಬ್ರಹ್ಮಾದಿಗಳು ಸಹ ನಿನ್ನ ಪಾದಾರವಿಂದಗಳನ್ನು ಯೋಗ ಪರಿಶುದ್ಧವಾದ ಅಂತಃಚಕ್ಷುಗಳಿಂದ ಮಾತ್ರ ನೋಡುತ್ತಾ ಪ್ರತ್ಯಕ್ಷವಾಗಿ ಕಾಣಲಾರದಿರುವರು, ಅಂತಹ ನಿನ್ನ ಪಾದಾರವಿಂದಗಳನ್ನು ಈ ನನ್ನ ಕಣ್ಣುಗಳಿಗೆ ದರ್ಶನ ಮಾಡಿಸಿದ ನಿನ್ನ ಕೃಪಾ ವಿಶೇಷವನ್ನು ಎಷ್ಟೆಂದು ವರ್ಣಿಸಲಿ? ಇದಕ್ಕಿಂತ ಅಧಿಕವಾದ ವರವೇನಿದೆ? ಆದರೂ ಎಲೆ ಪುಂಡರೀಕಾಕ್ಷ, ಬ್ರಹ್ಮನಿಂದ ಪ್ರಾರಂಭಿಸಿ ಕೀಟ ಪರ್ಯಂತವಾಗಿ ಸಮಸ್ತ ಲೋಕವು ಯಾವ ನಿನ್ನ ಮಾಯೆಗೆ ಮರುಳಾಗಿ ತಮ್ಮ ಸ್ವಸ್ವರೂಪವನ್ನು ಮರೆತು ಕೆಂಗಟ್ಟಿರುವುದು, ಅಂತಹ ನಿನ್ನ ಮಾಯೆಯನ್ನು ನೋಡಬೇಕೆಂಬ ಬೈಕೆಯೊಂದು ಮನಸ್ಸಿನಲ್ಲಿ ಅಡಗಿದೆ. ಆ ಅಭಿಲಾಷೆಯನ್ನು ಪೂರ್ತಿಗೊಳಿಸಬೇಕು ಎಂದು ಪ್ರಾರ್ಥಿಸಿದನು. ಭಗವಂತನಾದ ನಾರಾಯಣನು ಆತನ ಪ್ರಾರ್ಥನೆಯನ್ನು ಕೇಳಿ ಸುಪ್ರೀತನಾಗಿ ಹಾಗೇ ಆಗಲಿ ಎಂದು ನುಡಿದು ಬದರಿಕಾಶ್ರಮದತ್ತ ಹೊರಟು ನಡೆದನು. ನಾರಾಯಣನು ಹೊರಟು ಹೋದ ಮೇಲೆ ಮಾರ್ಕಂಡೇಯ ಮುನಿಯು ಭಗವನ್ ಮಾಯೆಯು ಹೇಗೆ ವ್ಯಕ್ತವಾಗುವುದು ನೋಡಬೇಕೆಂಬ ಕುತೂಹಲವು ಗಳಿಗೆಗೆ ಹೆಚ್ಚುತ್ತಿರಲು ಆ ವಿಚಾರವನ್ನೇ ಮನಸ್ಸಿನಲ್ಲಿ ಚಿಂತಿಸುತ್ತಾ ಆಶ್ರಮದಲ್ಲಿ ಸುಳಿದಾಡುತ್ತಾ ಶ್ರೀಹರಿಯನ್ನು ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ, ಸೂರ್ಯ, ಚಂದ್ರರು, ಗೋವುಗಳು, ಬ್ರಾಹ್ಮಣರು ಈ ಅಧಿಷ್ಠಾನಗಳಲ್ಲೂ ತನ್ನ ಹೃದಯದಲ್ಲೂ ಚಿಂತಿಸುತ್ತಾ ಮನಸೋಪಚಾರಗಳಿಂದ ಪೂಜಿಸುತ್ತಿದ್ದನು. ಭಕ್ತುದ್ರೇಕದಿಂದ ಆತನಿಗೆ ಆಗಾಗ ಮೈಮರೆಯವೇ ಉಂಟಾಗುತ್ತಿತ್ತು. ಹೀಗೆ ಧ್ಯಾನ ಪರವಶನಾಗಿ ಪುಷ್ಪಭದ್ರಾ ನದಿಯ ಆಶ್ರಮ ಸಮೀಪದಲ್ಲಿ ಕುಳಿತಿದ್ದನು. ಸಂಧ್ಯಾ ಸಮಯ. ಆಗ ಇದ್ದಂತೆಯೇ ಪ್ರಚಂಡ ಶಬ್ದದೊಂದೊಡಗೂಡಿದ ಭಯಂಕರ ಬಿರುಗಾಳಿ ಎದ್ದಿತು. ಒಡನೆಯೇ ಗುಡುಗು, ಸಿಡಿಲು, ಮಿಂಚುಗಳ ಅತ್ಯಾರ್ಭಟನೆದೊಡನೆ ಆನೆಯ ಸೊಂಡಿಲು ಗಾತ್ರದ ವರ್ಷಧಾರೆಯು ಕಣ್ಣು ಬಿಟ್ಟು ನೋಡಲು ಅಸಾಧ್ಯವೆಂಬಂತೆ ಸುರಿಯತೊಡಗಿತು. ಸ್ವಲ್ಪ ಹೊತ್ತಿನಲ್ಲಿ 4 ದಿಕ್ಕಿನ ಸಮುದ್ರಗಳು ಉಕ್ಕೇರಿ ಬಂದವು ಎಂಬಂತೆ ಪರ್ವತೋಪಮ ಅಲೆಗಳನ್ನೆಬ್ಬಿಸುತ್ತಾ ಕಲ್ಲೋಲವಾದಂತಾಗಿ ಭಯಂಕರವಾಗಿ ಸುಳಿಗಳು, ಘನಗಂಭೀರ ಘೋಷ ಇವುಗಳಿಂದ ಕೂಡಿ ಪ್ರವಹಿಸತೊಡಗಲು 4 ದಿಕ್ಕಿನ ಸಮುದ್ರಗಳು ಒಂದಾಗಿ ಕಲೆತು ಭೂಮಿಯ ಕಾಣಿಸಿದಂತಾಯಿತು. ಗುಡ್ಡ, ಬೆಟ್ಟ, ಪರ್ವತಗಳೆಲ್ಲ ಮುಳುಗಿ ಆಕಾಶದ ಮಟ್ಟಕ್ಕೂ ಜಲರಾಶಿಯೇ ಕಾಣಿಸುವಂತಿತ್ತು. ಸ್ಥಾವರ ಜಂಗಮಾತ್ಮಕವಾದ ಜೀವಜಾಲವೊಂದು ಕಣ್ಣಿಗೆ ಬೀಳದಂತಾಗಿ ಹೋಯಿತು. ಗಳಿಗೆಗೆ ಉಕ್ಕುತ್ತಿದ್ದಂತ ಜಲರಾಶಿಯಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರಾದಿಗಳು, ದಿಕ್ಕು ವಿದಿಕ್ಕುಗಳು ಎಲ್ಲವೂ ಮುಳುಗಿ ಹೋಗಿ ಎಲ್ಲೆಲ್ಲೂ ಅಗಾಧ ಗಾಢಾಂಧಕಾರವೇ ವ್ಯಾಪಿಸಿತು. ಮಾರ್ಕಂಡೇಯನು ಆಗ ಆ ಅಗಾಧ ಜಲಪ್ರವಾಹದಲ್ಲಿ ತೇಲಾಡುತ್ತಾ ಮೇಲೆ ಬಂದು ಬಿದ್ದು ಅಪ್ಪಳಿಸುತ್ತಿದ್ದ ಸಮುದ್ರದ ಅಲೆಗಳ ಬಡಿತದಿಂದ ತಪ್ಪಿಕೊಳ್ಳಲಾಗದೆ ಕಂಗೆಟ್ಟು ಮುಂದೇನು ಮಾಡಬೇಕೆಂದು ತೋರದೆ ತಪಿಸುತ್ತಿದ್ದನು. ಹಸಿವು, ಬಾಯಾರಿಕೆಗಳ ಬಾಧೆ ಅಸಾಧ್ಯವಾಗಿ ಹೆಚ್ಚುತ್ತಿದ್ದುದು. ಅಂತಹ ಅಗಾಧ ಜಲರಾಶಿಯ ಮಧ್ಯದಲ್ಲಿ ಇದ್ದರೂ ಕುಡಿದೇನೆಂದರೆ ಒಂದು ಗುಟುಕು ನೀರು ಸಿಕ್ಕದೆ ತಲ್ಲಣಿಸುತ್ತಿದ್ದನು. ಮೊಸಳೆಗಳು, ತಿಮಿಂಗಿಲಗಳು ಆತನನ್ನು ನುಂಗಲು ಬರುತ್ತಿದ್ದವು. ಆತನಿಗೆ ಏನೂ ತೋರದಂತಾಗಿ ಪುಟ್ಟ ಬಟ್ಟೆಯು ಬಿಚ್ಚಿ ಕೆದರಿದ ಜಟೆಯಿಂದ ಬಸವಳಿದ ಕೈಕಾಲುಗಳಿಂದ ಕಂಗಳಾಗಿ ಭಯ, ಚಿಂತೆ, ದುಃಖ, ಆಹಾರವಿಲ್ಲದ ಸಂಕಟ ಇವುಗಳ ಪಾಲಾಗಿ ಎಷ್ಟೋ ಕಾಲ ಕಳೆದಂತೆ ಅನುಭವವಾಯಿತು. ಹೀಗೆ ಆ ಮಹಾ ಜಲರಾಶಿಯ ಮಧ್ಯದಲ್ಲಿ ತೇಲುತ್ತಾ ಸಾಗುತ್ತಿದ್ದ ಮಾರ್ಕಂಡೇಯನಿಗೆ ಒಂದು ಕಡೆಯಲ್ಲಿ ಸಣ್ಣದೊಂದು ದ್ವೀಪದಂತಿದ್ದ ಒಂದು ಭೂಭಾಗವು ಗೋಚರವಾಯಿತು. ಅಲ್ಲೊಂದು ಆಲದ ಮರ, ಅದಕ್ಕೆ ವಿಸ್ತಾರವಾದ ಕೊಂಬೆರೆಂಬೆಗಳು. ಈಶಾನ್ಯ ದಿಕ್ಕಿಗೆ ಅಭಿಮುಖವಾಗಿದ್ದ ಒಂದು ಕೊಂಬೆಯಲ್ಲಿದ್ದ ಒಂದಾನೊಂದು ಎಲೆಯ ಮೇಲೆ ಒಂದು ಸಣ್ಣ ಮಗು ಮಲಗಿದ್ದಂತೆ ಆತನಿಗೆ ಕಾಣಿಸಿತು. ಆ ಮಗುವಿನ ದೇಹಕಾಂತಿ ಆ ಗಾಢಾಂಧಕಾರವನ್ನೆಲ್ಲ ನೀಗಿಸುವಂತೆ ಪ್ರಕಾಶಮಾನವಾಗಿತ್ತು. ಅದರ ಸುಂದರ ದೇಹವು ಮರಕತ ಶ್ಯಾಮಲ ವರ್ಣದಿಂದ ರಂಜಿಸುತ್ತಿತ್ತು. ಕಮಲದಂತೆ ಮನೋಹರವಾದ ಮುಖ, ಎಸಳಾದ ಮೂಗು, ಅಂದವಾದ ಹುಬ್ಬುಗಳು, ಶಂಖದಂತೆ ತುಂಬಿದ ಕೊರಳು, ವಿಶಾಲವಾದ ಎದೆ, ತುಂಬಿದ ಮೈಕೈ ಕಾಲುಗಳು, ಹಾರಾಡುತ್ತಿರುವ ಉಂಗುರುಂಗುಗಳಂತಿದ್ದ ಮುಂಗೂದಲಗಳು, ಮೃದುವಾದ ಉಸಿರಾಟದಿಂದ ಆಗಾಗ ಉಬ್ಬಿ ತಗ್ಗುತ್ತಿದ್ದ ಹೃದಯ, ಉದರ ಪ್ರದೇಶಗಳು, ಹವಳದಂತೆ ನಸುಗೆಂಪಾದ ತುಟಿಗಳ ಕಾಂತಿ, ಹೀಗೆ ದಿವ್ಯ ಸೌಂದರ್ಯದಿಂದ ಒಪ್ಪುತ್ತಿದ್ದ ಆ ಮಗುವು ಎಳಸಾದ ತನ್ನ 2 ಕೈಬೆರಳುಗಳನ್ನು ಬಾಯಲ್ಲಿಟ್ಟುಕೊಂಡು ಚಪ್ಪರಿಸುತ್ತಿದೆ. ಈ ನೋಟವನ್ನು ಕಂಡೊಡನೆಯೇ ಮೇಲೆ ಹೇಳಿದಂತೆ ಅಗಾಧ ದುಃಖ ಸಂಕಟಗಳಿಂದ ಬಳಲಿ ಬೆಂಡಾಗಿದ್ದ ಆ ಮಹರ್ಷಿಗೆ ಪರಮಾಶ್ಚರ್ಯ ಉಂಟಾಯಿತು, ಅಗಾಧ ಆನಂದ ಉಂಟಾಯಿತು.
ಆತನ ಶ್ರಮವೆಲ್ಲವೂ ಕ್ಷಣ ಮಾತ್ರದಲ್ಲಿ ಪರಿಹಾರವಾಯಿತು. ದುಃಖ ಭಾರದಿಂದ ಕುಗ್ಗಿ ಹೋಗಿದ್ದ ಹೃದಯದಲ್ಲಿ ಅಧಿಕೋತ್ಸಾಹ ಉಂಟಾಯಿತು. ಉಲ್ಲಾಸದಿಂದ ಕಣ್ಣುಗಳು ಅರಳಿದವು, ಮೈಯಲ್ಲಿ ರೋಮಾಂಚ ಉಂಟಾಯಿತು. ಅಂತಹ ಮಹಾಪ್ರಳಯ ಜಲರಾಶಿಯಲ್ಲಿ ಜೀವಲೇಶವೂ ಇಲ್ಲದೆ ನಾಶವಾಗಿದ್ದಾಗ ಈ ಸಣ್ಣ ಮಗುವೊಂದು ನಲಿದಾಡುತ್ತಿರುವುದು ಅತ್ಯಾಶ್ಚರ್ಯಕರವಾಗಿದೆ ಎಂದುಕೊಂಡನು. ಆಶ್ಚರ್ಯ ಮಾತ್ರವಲ್ಲ, ಇದೇ 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 ನಿರಬಹುದೆಂಬ ಭಯವೂ ತೋರಿತು. ಆ ಮಗುವನ್ನು ಸಮೀಪಿಸಬೇಕೆಂದು ಮಹಾಪ್ರಯತ್ನದಿಂದ ಸ್ವಲ್ಪ ಮುಂದಕ್ಕೆ ಹೋದನು. ಅಷ್ಟರಲ್ಲಿ ಆ ಮಗುವಿನ ಉಸಿರಿನ ಗಾಳಿಯಿಂದ ಆಕರ್ಷಿತನಾಗಿ ಒಂದು ಸೊಳ್ಳೆಯ ಸ್ವರೂಪನಾಗಿಯೋ ಎಂಬಂತೆ ಅದರ ಉದರದೊಳಕ್ಕೆ ಪ್ರವೇಶ ಮಾಡಿಬಿಟ್ಟನು. ಆ ಶಿಶುವಿನ ಗರ್ಭದಲ್ಲಿ ಅಂತದೇ ಮತ್ತೊಂದು ಶಿಶು ಕಾಣಿಸಿತು. ಅದರ ದೇಹದಲ್ಲಿ ತಾನು ಮೊದಲು ನೋಡಿದ್ದ ಭೂಮ್ಯಾಕಾಶಗಳು, ಅಂತರಿಕ್ಷ, ಅದರಲ್ಲಿ ನಕ್ಷತ್ರ ರಾಶಿ, ಸೂರ್ಯ ಚಂದ್ರಾದಿಗಳು, ಪರ್ವತಾರಣ್ಯಗಳು, ಮಹಾನಗರಗಳು, ಪಟ್ಟಣ ಗ್ರಾಮಾದಿಗಳು, ಅವುಗಳಲ್ಲಿ ವಾಸಿಸುವ ಜನ ಸಮುದಾಯ, ದೇವಾಸುರ ವರ್ಗಗಳು, ನದಿಗಳು, ಋಷ್ಯಾಶ್ರಮಗಳು, ವ್ಯವಸಾಯಗಾರರಿಂದ ತುಂಬಿದ ಹಳ್ಳಿಗಳು ಮುಂತಾಗಿ ವಿಶ್ವದ ಸಕಲ ವಸ್ತು ವಿಶೇಷಗಳು ದೃಷ್ಟಿಗೋಚರವಾದವು. ಆ ಗರ್ಭದಲ್ಲಿಯೇ ಮಾರ್ಕಂಡೇಯನು ತಾನೂ ಮೊದಲು ವಾಸಿಸಿದ್ದ ಹಿಮಾಲಯ ಪರ್ವತ ಪ್ರಾಂತ, ಅದೇ ಪುಷ್ಪಭದ್ರಾ ನದಿಯ ತೀರದ ತನ್ನ ಆಶ್ರಮ, ಅಲ್ಲಿ ತನ್ನೊಡನಿದ್ದ ಋಷಿಗಳು, ಇವುಗಳನ್ನೆಲ್ಲ ನೋಡಿ ಏನೆಂದು ಹೇಳಲು ತೋರದೆ ಪರಮಾಶ್ಚರ್ಯ ಪಡುತ್ತಲಿದ್ದಾಗ ಆ ಮಗುವಿನ ನಿಶ್ವಾಸದೊಂದಿಗೆ ಆ ಶರೀರದಿಂದ ಹೊರಬೀಳಲು ಯಥಾಪೂರ್ವವಾದ ಪ್ರಳಯ ಜಲರಾಶಿ ಸಮೀಪದಲ್ಲಿ ಈ ತಿಟ್ಟಿನಲ್ಲಿದ್ದ ಆಲದ ಮರ ಅದರ ಮೇಲೆ ಹಿಂದಿನಂತೆಯೇ ಮಂದಹಾಸ ವದನಾರವಿಂದದಿಂದಿದ್ದು ಲೋಕಮೋಹಕವಾಗಿದ್ದ ಆ ಶಿಶುವು ಪ್ರಸನ್ನ ದೃಷ್ಟಿಯಿಂದ ತನ್ನ ಕಡೆಗೆ ನೋಡುತ್ತಿತ್ತು. ಇದನ್ನು ಕಂಡು ಅದನ್ನು ತನ್ನ ತೋಳುಗಳಿಂದ ಚಾಚಿ ತಬ್ಬಿಕೊಳ್ಳಬೇಕೆಂದು ಮುಂದುವರಿದು ಹೋಗುವಷ್ಟರಲ್ಲಿ ಭಗವನ್ ಮಾಯೆಯ ಆ ಶಿಶುವು ಕಣ್ಮರೆಯಾಯಿತು. ಪ್ರಳಯ ಜಲರಾಶಿಯು ಅದೃಶ್ಯವಾಯಿತು. ವಟವೃಕ್ಷವು ಅಗೋಚರವಾಯಿತು. ಮಾರ್ಕಂಡೇಯ ಋಷಿಯು ಎಂದಿನಂತೆ ತನ್ನ ಆ ಆಶ್ರಮದಲ್ಲಿ ಹಿಂದಿದ್ದಂತೆ ಸಮಾಧಿ ನಿಷ್ಠನಾಗಿ ಕುಳಿತಿದ್ದು ದೃಗ್ಗೋಚರವಾಯಿತು. ಇದನ್ನು ಕಂಡು ಆತನು ಭಗವನ್ ನಾರಾಯಣನು ವರವನ್ನು ಬೇಡೆಂದು ನೇಮಿಸಿದಾಗ, ದೇವ, ನಿನ್ನ ಮಾಯೆಯ ಸ್ವರೂಪವನ್ನು ನೋಡಬೇಕೆಂದು ಅಪೇಕ್ಷಿಸಿದ್ದ ನನಗೆ ಆ ಜಗನ್ನಿಯಾಮಕನಾದ ಮಾಯಾ ರಮಣನೆ ಕೃಪೆ ಮಾಡಿ ಈ ರೀತಿಯಲ್ಲಿ ಅದನ್ನು ತನ್ನ ಅನುಭವಕ್ಕೆ ತಂದುಕೊಟ್ಟನು ಎಂದುಕೊಂಡನು. ಶ್ರೀಕೃಷ್ಣಾರ್ಪಣಮಸ್ತು.